ಅವ್ರು ಮತ್ತೆ ಕಲಿಸ್ಬೇಕಾಗುತ್ತೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರತಿ ವಿಚಾರಕ್ಕೂ ಡ್ರೋನ್ ಕ್ಯಾಮ್ರಾ ಬಳಕೆ ಅನ್ನೋದು ಸಾಮಾನ್ಯವಾಗಿದೆ. ಆದರೆ ಈ ಡ್ರೋನ್ ಕ್ಯಾಮ್ರಾ ಬಳಸಬೇಕಾದರೆ ಪರವಾನಗಿ ಪಡೆಯಬೇಕು ಎಂಬ ಅರಿವು ನಿಮಗೆ ಇಲ್ಲದಿರಬಹುದು. ಹೌದು, ಡ್ರೋನ್ ಬಳಕೆ ಮಾಡಬೇಕಾದರೆ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕಂತೆ. ಹಾಗಂತ ಕೃಷಿ ಅಭಿ ಡ್ರೋನ್ಸ್ LLP ಸಂಸ್ಥೆ ಹೇಳಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿ ಅಭಿ ಡ್ರೋನ್ಸ್ LLP ಸಂಸ್ಥೆ ಮುಖ್ಯಸ್ಥ, ಡ್ರೋನ್ ಬಳಕೆಗೆ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು. ಆ ಪರವಾನಗಿಯಿಂದ ದೇಶದ ಎಲ್ಲಿಯೇ ಆದರೂ ಡ್ರೋನ್ ಬಳಕೆ ಮಾಡಲು ಅವಕಾಶವಿದೆ ಎಂದರು. ಯಾವುದೇ ಒಂದು ಡ್ರೋನ್ಗೆ ವಿತೌಟ್ RPC ಅಂದರೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ರಿಮೋಟ್ ಪೈಲಟ್ ಲೈಸೆನ್ಸ್ ಇದ್ದರೆ ಎಲ್ಲೂ ಕೂಡ ಡ್ರೋನ್ಸ್ನ ಫ್ಲೈ ಮಾಡೋದಿಲ್ಲ. ಇವತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಅಥವಾ ಡ್ರೋನ್ಸು ಅಷ್ಟು ಮಟ್ಟಿಗೆ ಶಕ್ತಿ ಸಾಮರ್ಥ್ಯವಾಗಿ ಅದನ್ನು ಬೆಳೆಸ್ಕೊಂಡು ಹೋಗಿದ್ದಾವೆ. ಅದನ್ನು ಫ್ಲೈ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ RPC ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಅದಕ್ಕೆ ಮ್ಯಾಂಡೇಟ್ರಿ. ನಾವು ಕಾರ್ ಓಡಿಸ್ಲಿಕ್ಕೆ ಯಾವ ಥರ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೋ ಅದೇ ಥರ ಡ್ರೋನ್ ಓಡಿಸ್ಲಿಕ್ಕೆ ಲೈಸೆನ್ಸ್ ಅನ್ನೋದು ಮ್ಯಾಂಡೇಟ್ರಿ. ಆ ಲೈಸೆನ್ಸ್ನ ಎಲ್ಲಿ ಕೊಡ್ತೀವಿ ಅಂತಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಕಡೆಯಿಂದ ಅಪ್ರೂವಲ್ ತಗೊಂಡಿರ್ತಕ್ಕಂಥ ಸಂಸ್ಥೆಗಳಂತ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ RPTO ಅಂತ ಸಂಸ್ಥೆ ಕಡೆಯಿಂದ ನಾವು ಹೆಂಗೆ ಡ್ರೋನ್ನ ಕಾರು ಮತ್ತು ಬೈಕ್ನ ಡ್ರೈವ್ ಮಾಡಲಿಕ್ಕೆ ಯಾವ ಥರ RTOಗೆ ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊತೀವೋ ಅದೇ ಥರ RTOದಲ್ಲಿ ಲೈಸೆನ್ಸ್ ತೊಗೊಳ್ತೀವೋ ಅದೇ ಥರ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನಲ್ಲಿ ಅಥರೈಸ್ಡ್ ಆರ್ಗನೈಸೇಷನ್ ಆಗಿರೋ ಕಡೆ ಗೌರ್ಮೆಂಟ್ ಹತ್ರ ಲೈಕ್ ಈ ಥರ ಅಥರೈಸೇಷನ್ ಆಗಿರುತ್ತೆ, ಅಥರೈಸೇಷನ್ ಕಾಪಿ ಎಲ್ಲ ಇರುತ್ತೆ. ನಮಗೆ ಯಾವುದೇ ಒಂದು ಸಂಸ್ಥೆಗೆ ಆಗಬೇಕಿದ್ರೆ ಇದೆ ಅಲ್ವಾ, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಆಫ್ ಅಥರೈಸೇಷನ್. ಇಲ್ಲಿ ಈ ಅಪ್ರೂವ್ಡ್ ಆಗಿರೋ ಸಂಸ್ಥೆಯಲ್ಲಿ ಮಾತ್ರನೇ ನೀವು ಟ್ರೈನಿಂಗ್ ತಗೊಂಡ್ರೆ ಅಲ್ಲಿ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಆ ಲೈಸೆನ್ಸು ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ಕೂಡ ಆರಿಸ್ಬೋದು. ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದ ಸಂಸ್ಥೆ ಇದಾಗಿದ್ದು, ಈ ಸಂಸ್ಥೆಯಿಂದ ಡ್ರೋನ್ ಬಳಕೆಗೆ ಪರವಾನಗಿ ಮಾತ್ರವಲ್ಲದೆ ಡ್ರೋನ್ ಬಳಕೆ ಮಾಡುವ ವ್ಯಕ್ತಿಯ ಆರೋಗ್ಯ ಸ್ಥಿತಿ ಸೇರಿದಂತೆ ಡ್ರೋನ್ ಹೇಗೆ ಬಳಕೆ ಮಾಡಬೇಕು ಎಂಬ ಬಗ್ಗೆ 5 ದಿನಗಳ ತರಬೇತಿಯನ್ನು ನೀಡಲಾಗುವುದು. ಈ ತರಬೇತಿಯ ನಂತರ ಪರವಾನಗಿ ಮತ್ತು ಆರೋಗ್ಯ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎಂದರು. ಈ ಪರವಾನಗಿಯಲ್ಲಿ 2 ವಿಧಗಳಿದ್ದು, ಸಣ್ಣ ಡ್ರೋನ್ ಬಳಕೆದಾರರು 25,000 ಮತ್ತು ಮಧ್ಯಮ ಡ್ರೋನ್ ಬಳಕೆದಾರರು 35,000 ಪಾವತಿಸಿದರೆ ತರಬೇತಿ ಮತ್ತು ಪರವಾನಗಿ ನೀಡುವುದಾಗಿ ಹೇಳಿದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವ್ರು ಮತ್ತೆ ಕಲಿಸ್ಬೇಕಾಗುತ್ತೆ.